ಏನ್ ಗುರು, ಒಂದ್ ಚೀಲ ಒಂದ್ ಕೋಲು ಹಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀನಿ ಅನ್ಕೊಂಡ್ರಾ? ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ತಂದೆ ತಾಯಿಯಂದಿರಿಗೆ ನಿಮ್ಮ ನಿರ್ದೇಶಕ ಮನುತಂಗಳ್ ಮಾಡುವ ನಮಸ್ಕಾರಗಳು. ನಗ್ತಾ ಇರಿ, ನಗಿಸ್ತಾ ಇರಿ, ನಗುವಿನಲ್ಲೇ ನೀವಿರಿ. ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣವಾ? ಈ ಹೈವೇಗಳಲ್ಲಿ ಜರ್ನಿ ಮಾಡೋದಕ್ಕಿಂತ ಇಂಥ ಹಳ್ಳಿ ರೋಡ್ಗಳಲ್ಲಿ ಹೋಗುವ ಖುಷಿನೇ ಬೇರೆ. ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ಜರ್ನಿ ಮಾಡಿ ಅಂತೂ ಹಂದನಕೆರೆಯಲ್ಲಿರುವ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ನಿಜೈಕ್ಯ ಕ್ಷೇತ್ರಕ್ಕೆ ಬಂದ್ವಿ. ಹೊರಗಿನಿಂದ ದೇವರಿಗೆ ಕೈ ಮುಗಿದು ದೇವಾಲಯದ ಸುತ್ತ ಒಂದು ಸಾರಿ ಕಣ್ಣು ಹಾಕಿ ಗೋಪುರದ ಎಡಭಾಗದಲ್ಲಿರುವ ದುರ್ಗಮ್ಮ ದೇವಿ ದೇವಸ್ಥಾನವನ್ನು ನೋಡಿಕೊಂಡು ದೇವರಿಗೆ ಕೈ ಮುಗಿದು ಹಾಗೆ ಎದುರಿಗೆ ಇರುವ ಗೋಪಾಲಸ್ವಾಮಿ ದೇವಾಲಯವನ್ನು ನೋಡಿಕೊಂಡು ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಗೆ ಕೈ ಮುಗಿದು ಆಚೆ ಬಂದು ಶ್ರೀ 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 ಪರಮ ಪೂಜ್ಯ ಡಾಕ್ಟರ್ ರುದ್ರಾರಾಧ್ಯ ಗುರುಗಳಿಗೆ ನಮಸ್ಕರಿಸಿ ತಿಂಡಿಯನ್ನು ಮಾಡಿಕೊಂಡು ಅಲ್ಲಿ ಅಡಿಗೆ ಹೇಗೆ ಮಾಡುತ್ತಿದ್ದಾರೆ, ಏನೆಲ್ಲ ಮಾಡುತ್ತಿದ್ದಾರೆ ಎಂದು ನೋಡಿಕೊಂಡು ಹಾಗೆ ವೇದಿಕೆಯ ಮೇಲೆ ನಡೆಯುತ್ತಿರುವ ಭಜನಾ ಸ್ಪರ್ಧೆಯನ್ನು ನೋಡುತ್ತಾ ಅದನ್ನು ಆಲಿಸುತ್ತಾ ನಿಂತೆವು. ಕೊನೆಗೆ ವೇದಿಕೆಯ ಕಾರ್ಯಕ್ರಮ ಶುರುವಾಯಿತು. ಬಂದಿದ್ದ ಎಲ್ಲಾ ಗಣ್ಯಾತಿ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗುರು ಪೌರ್ಣಮಿಯ ದಿನದಂದೇ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ಮಹಾತ್ಮೆ ಚಿತ್ರದ ಮುಹೂರ್ತ ಕೂಡ ಇತ್ತು. ನಮ್ಮ ಚಿತ್ರತಂಡವನ್ನು ವೇದಿಕೆ ಮೇಲೆ ಕರೆದು ಪರಮ ಪೂಜ್ಯ ಡಾಕ್ಟರ್ ರುದ್ರಾರಾಧ್ಯ ಗುರುಗಳು ಮಾತನಾಡಿದರು. ಈ ಸಿನಿಮಾದ ನಿರ್ದೇಶಕರು ಇವರೇ, ಸೋನಿ ಆರ್ ಆಚಾರ್ಯ. ಹಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಅಸಿಸ್ಟೆಂಟ್, ಅಸೋಸಿಯೇಟ್, ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಅನುಭವ ಇದೆ. ಹಾಗೆ ಭರತ್ ಸೂರ್ಯ ನಮ್ಮ ಕ್ಯಾಮ್ರಾಮನ್, ಇವರು ಕೂಡ ಹಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುತ್ತಿರುವವರು. ನಂತರ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಒಳಗೆ ಬಂದು ಕ್ಯಾಮರಾಗೆ ಪೂಜೆ ಮಾಡಿದೆವು. ರಾಜಶೇಖರ್ ಅವರು ಸಿನಿಮಾಗೆ ಒಳ್ಳೇದಾಗಲಿ ಎಂದು ಹಾರೈಸಿ ಕ್ಲಾಪ್ ಮಾಡಿದರು. ಹಾಗೂ ಅವರೊಟ್ಟಿಗೆ ಪರಮ ಪೂಜ್ಯ ಡಾಕ್ಟರ್ ರುದ್ರಾರಾಧ್ಯ ಗುರುಗಳು ಕೂಡ ಇದ್ದರು. ನಂತರ ಶ್ರೀ ರಮೇಶ್ ಭಟ್ ಹಿರಿಯ ಚಲನಚಿತ್ರ ನಟರು, ಇವರು ಮೀಡಿಯಾದೊಂದಿಗೆ ಮಾತನಾಡಿದರು. ಹಾಗೂ ಶ್ರೀ ಕೆ ಷಡಾಕ್ಷರಿ ಶಾಸಕರು ತಿಪ್ಟೂರ್ ಕ್ಷೇತ್ರ, ಇವರು ಕೂಡ ಮೀಡಿಯಾದೊಂದಿಗೆ ಮಾತನಾಡಿದರು. ಸಿನಿಮಾದ ಮುಹೂರ್ತ ಆದ ಮೇಲೆ ನಾವೆಲ್ಲರೂ ಊಟ ಮಾಡಿಕೊಂಡು ಕೊನೆಗೆ ಹೊರಟಿದ್ದೆ ಬೆಟ್ಟದ ಮೇಲಿರುವ ಸಿದ್ದೇಶ್ವರ ಸ್ವಾಮಿ ಹತ್ತಿರ. ಅಲ್ಲಿ ನಮ್ಮ ಇವತ್ತಿನ ಒಂದು ಶೂಟಿಂಗ್ ಇದ್ದಿತ್ತು. ಬೆಟ್ಟಕ್ಕೆ ಹೋಗುವಾಗ ನಮಗೆ ರಕ್ಷಣೆ ಮಾಡಿ ಇಟ್ಟ ರಥ ಕೂಡ ನೋಡಲು ಸಿಗುತ್ತದೆ. ಇಲ್ಲಿ ಇರುವುದೇ ಸಿದ್ದೇಶ್ವರ ಸ್ವಾಮಿಯ ಮೂಲ ಸ್ಥಾನ. ಇದನ್ನು ಕರ್ನಾಟಕದ ಕೇದಾರನಾಥ ಎಂದು ಕರೆಯುತ್ತಾರೆ. ನಮಗೆ ಮೇಲೆ ಹೋಗಿ ಬರುವುದಕ್ಕೆ ಸಮಯ ಆಗಲಿಲ್ಲ. ಇನ್ನೊಂದು ದಿನ ಸಮಯ ಮಾಡಿಕೊಂಡು ಬಂದು ನೋಡುತ್ತೇವೆ. ಕೊನೆಗೆ ನಮ್ಮ ಶೂಟಿಂಗ್ ಕೆಲಸ ಶುರುವಾಯಿತು. ನಮ್ಮ ಹುಡುಗರು ಟ್ರ್ಯಾಕ್ ಹಾಕಿ ಎಲ್ಲ ಸಿದ್ಧತೆ ಮಾಡಿಕೊಂಡರು. ನಮ್ಮ ನಿರ್ದೇಶಕರು ಆಕ್ಷನ್ ಹೇಳಿದರು. ಕ್ಯಾಮ್ರಾಮನ್ ಅದನ್ನು ಸೆರೆ ಹಿಡಿದರು. ಶೂಟಿಂಗ್ ಬರದಿಂದ ಸಾಗಿತು. ಇವರೇ ನೋಡಿ ನಮ್ಮ ಬಾಲಶಿವನ ಪಾತ್ರಧಾರಿ ಉದಯ್. ಸುಮಾರು ವರ್ಷಗಳಿಂದ ಸಿದ್ದೇಶ್ವರ ಸ್ವಾಮಿಯ ನಾಟಕದಲ್ಲಿ ಬಾಲಶಿವನ ಪಾತ್ರವನ್ನು ಮಾಡುತ್ತಿರುವವರು. ಸಿನಿಮಾದಲ್ಲೂ ಕೂಡ ಬಾಲಶಿವನ ಪಾತ್ರ ಅವರದ್ದೇ. ಶೂಟಿಂಗ್ ಎಲ್ಲ ಅಚ್ಚುಕಟ್ಟಾಗಿ ಮುಗಿಯಿತು. ನಮ್ಮ ನಿರ್ದೇಶಕರು ಕೂಡ ಪ್ಯಾಕಪ್ ಅಂತ ಹೇಳಿದರು. ಇದು ಆಗಿತ್ತು ಸಿನಿಮಾದ ಮುಹೂರ್ತ ಮತ್ತು ಆ ದಿನದ ಶೂಟಿಂಗ್ ಚಟುವಟಿಕೆಗಳು. ಈ ಸ್ವಾಮಿಯ ಮಹಾತ್ಮೆಯನ್ನು ತಿಳಿಯಲು ಯೂಟ್ಯೂಬ್ ನಲ್ಲಿ ಹಲವಾರು ವಿಡಿಯೋಗಳಿವೆ, ಹೋಗಿ ನೋಡಿ. ದೇವಾಲಯಕ್ಕೆ ಭೇಟಿ ನೀಡಿ. ನಿಮಗೂ ಆ ದೇವರು ಒಳ್ಳೆಯದು ಮಾಡಲಿ. ನಾನು ಯಾರು ಅಂತ ಕೇಳ್ತೀರಾ? ನಾನು ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್. ನೆಕ್ಸ್ಟ್ ಸಿನಿಮಾ ಕಂಟೆಂಟ್ ಮೂಲಕ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್. ಫುಲ್ ನೋಡಿ ಸಬ್ಸ್ಕ್ರೈಬ್ ಆದವರಿಗೆ ಥ್ಯಾಂಕ್ ಯು. ಸ್ಕಿಪ್ ಮಾಡಿ ಅನ್ಲೈಕ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.